वो अलग ही लेवल का बंदा था. ಸೊ ಬೈದ್ ನೋಡ್ರಿ ಬ್ಲಡ್ ಬರತೈತಿ ಬರ್ಡೇ ದಿನಾನೇ ಬ್ಲಡ್ ಬರ್ಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಕಂಪ್ಯೂಟರ್ ಕ್ಲಾಸ್ ಬರ್ಡೇ ಬಾಯ್ 1.5 ಬಾ ನಾವೇನೋ ಈವ್ನಿಂಗ್ ಗಂಟೆ ಇರ್ತೀವಿ. ನೀವು ಆಮೇಲೆ ಕೇಳಬೇಡ್ರಿ ಏನಿದೆ ನಿಮ್ಮ ಗ್ರೂಪ್ನಾಗ ಬರೀ ಹುಡುಗರು ಅಟ್ಟೆ ಇದ್ರಿ ನಾ ಹುಡುಗಿಯರಿಲ್ಲ ಯಾಕಂದ್ರೆ ಬಾಯ್ ನನ್ನ ಹಳ್ಳಿ ಪುಷ್ಪರಾಜ್. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೋಗಿ ತುಂಬ ದಿನ ಆದ್ಮೇಲೆ ಒಂದು ವ್ಲಾಗ್ ಮಾಡಕತ್ತೀನಿ. ಯಾಕಂದ್ರೆ ನಾವು ನಮ್ಮ ಒಂದು ಇವತ್ತು ಪ್ರೈಮರಿ ಅಂದ್ರೆ ಒಂದು ವರ್ಷ ಕಲ್ತಿದ್ದಷ್ಟೇ ಆ ಒಂದು ನನ್ನ ಗೆಳೆಯರಿಗೆ ಮೀಟ್ ಆಗಿ ಹೊಂಟೀನಿ. ಭಾಳ ವರ್ಷಗಳಾದ್ಮೇಲೆ ಹೊಂಟೀನಿ. ಏನಂದ್ರೆ ಕಲ್ತಿದ್ದು ಒಂದೇ ವರ್ಷ, ಬಟ್ ಮೆಮೊರೀಸ್ ಏನೈತಲ್ಲ ಸೊ ಸಾಕಷ್ಟು ಐತಿ. ಇವತ್ತಾಗ ಒಂದು ಎಕ್ಸ್ಪೀರಿಯನ್ಸ್ ಆಗಿರಲಿ ನಮ್ದು ಒಂದೆಲ್ಲ ತೋರಿಸ್ತೀನಿ ಅಂತ ಅವ್ರ ಲೈಫ್ ಸ್ಟೈಲ್ ಹೆಂಗೈತಿ ಏನಂತ ಹೇಳ್ತಾರೆ ಹೊಂಟೀನಿ. ಅವರು ಬರಾಕತ್ತಾರ, ಸೊ ತೋರಿಸ್ತೀನಂತ. ಇವಾಗ ಆಲ್ರೆಡಿ ನಮ್ಮ ದೋಸ್ತರೆಲ್ಲ ಬಂದು ಅಲ್ಲಿ ವೇಟ್ ಮಾಡತ್ತಾರಂತ. ಸೊ ನಾನಾ ಲೇಟಿಗೆ ಅದ್ರ ಹೋಗುದ್ರಾಗ ನೋಡೋಣ ಅಂತ ಏನು ಮಾಡ್ತಾರೆ ಅಂತೇಳಿ ತೋರಿಸ್ತೀನಂತ. ಸೊ ನಾನು ಬರೋದಾರಾಗ ನಡು ಒಂದು ಸ್ವಲ್ಪ ನಾಷ್ಟ ಮಾಡಿರಲ್ಲ ಅಂತ ಹೇಳ್ತಾರೆ. ನಾಷ್ಟ ಮಾಡಿದ್ವಿ, ನಮ್ದು ಒಬ್ರು ದೋಸ್ತ್ ಬರತ್ತಿದ್ರೆ. ಸೊ ಅವ್ರನ್ನ ಮತ್ತೆ ತೋರಿಸ್ತೀನಿ, ನಿಮ್ಮ ಕಾಲೇಜೊಳಗೆ ಸಿಗ್ತಾರ. ಬಟ್ ಇವಾಗ ಇವ್ರನ್ನ ತೋರಿಸ್ತೀನಂತ. ಇವ್ರ ನೋಡ್ರಿ ನನ್ನ ದೋಸ್ತರು ತೋರಿಸ್ತೀನಿ ಅಂದಿದ್ದಲ್ಲ. ಸೊ ಇವ ಗುರು ಅಂತೇಳಿ, ಇವ ಪ್ರಶಾಂತ್ ಅಂತ ಹೇಳಿ. ಸೊ ಹೆಂಗಿದ್ದವ್ರು ಹೆಂಗೆ ಆಗ್ಯಾರ ಯಾವಾಗ ನೋಡಿದ್ವಿ ಏನು. ಇಲ್ಲಿ ಬರತ್ತಾರಲ್ರಿ ಇವ್ರ ಸಂದೇಶ್ MS ಅಂತೇಳಿ. ಹಾಯ್ ಹಾಯ್. ಇಲ್ಲಿ ಬಾಗಯ್ಯ ಹಿರೇಮಠ್ ಶ್ರೀಕಾರ್ ಅವರು ಮೇನ್ ಕಂಟೆಂಟ್ ಅವ್ರದ. ಇಲ್ಲಿ ಕಾಣಿಸಲ್ಲ ಇವತ್ತು ಇವ್ರದ ಕಂಟೆಂಟ್ ಮತ್ತೆಲ್ಲ ಇವ್ರದೇನ ಬರ್ಡೇ ಬಾಯ್ನ. ಸೊ ಬ್ರೋ ಹುಟ್ಟಿದ ತಪ್ಪಿಗಾಗಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಗೈಸ್ ಈಗ ಅವ್ರಿಬ್ರು ಹೋಗೋ ಸ್ಪೀಡ್ ನೋಡಿದ್ರೆ ಏನಾರ ಒಂದು ಪರ್ಚೇಸ್ ಮಾಡ್ತಾರೆ ಅನ್ನೋ ಲೆವೆಲಿಗೆ ಹೊಂಟಾರ. ಅದು ಏನಂತ ಹೇಳ್ತಾರೆ ನಾನು ನಿಮ್ಗೆ ತೋರಿಸೋಂತ. ಸೊ ಈಗ ಅವ್ರು ಒಂದು ಭಾಳ ಒಂದು ಇಷ್ಟ ಆಗಿದ್ದು ಒಂದು ಚಸ್ಮಾ ಐತಿ ಇಲ್ಲಿ. ಸೊ ಚಸ್ಮಾ ತೊಗೊಳಕ್ಕೆ ಬಂದಾರ. ತೋತಾರೋ ಇಲ್ಲೋ ಕಾದು ನೋಡ್ರಿ, ಇಲ್ಲಿ ಅವ್ರು ನೋಡಿ ಹೇಳ್ತಾರೆ. ಸೊ ಒಂದು ತಾಸು ಐತಿ ನೋಡಕತ್ತ ಚಸ್ಮಾಗಳು. ಎಂದು ಲೈಕ್ ಮಾಡಿಲ್ಲ ಮಗ ಈಗ ಇಲ್ಲದಲ್ಲ ಅವನಿಗೆ ಬೇಕು ಚಸ್ಮಾ. ಇವ ಅವನ ಜೊತೆ ಇದ್ದಾವ. ಅಮೌಂಟ್ ಶೇರ್ ಮಾಡ್ಕೊತ ಇಬ್ರು ಅಂತ ಲೆನ್ಸ್ ಮುಟ್ಬಾರ್ದು ಓಪ್ಯಾ. ಲೆನ್ಸ್ ಮುಟ್ಬಾರ್ದು ಬ್ರೋ. ಗಾಯ್ಸ್ ಆಪರೇಷನ್ ಫೇಲ್. ಅವರು ತಗೊಳ್ಳಿಲ್ಲ, ಮತ್ತೇನ್ ಮಾಡ್ತಾರೆ ನೋಡೋಣ ಅಂತ. ಮತ್ತೆ 26,000 ಆತ. ನಿಜಾನ ಸುಳ್ಳ ನೀವು ಕಮೆಂಟ್ ಮಾಡ್ರಿ. ಇರೋರು ಹೋಗೋ ಸ್ಪೀಡ್ ನೋಡಿದ್ರೆ ಹೆಂಗೆ ಐತಂದ್ರೆ ಇವಾಗ ಏನಾದ್ರು ತಗೋಬಹುದು ಅನ್ನೋ ಒಂದು ಲೆವೆಲ್ಗೆ ಹೋದ್ರು ಬ್ರೋ. ಅಟ್ಲೀಸ್ಟ್ ನೀವು ಅದಕ್ಕೊಂದು ಮುಗಿಸಾದ್ರೂ ಮಾಡಿದ್ರಿ ತಗೋಬೇಕಂತ ತೋರಿಸ್ತೀನಿ ಅನ್ನೋ ಮನಸ್ಸು ನಾನು ಮಾಡಿದ್ದೆ. ಅದು ಇದು ತುಂಬ ಒಳ್ಳೇದು. ಈ ಥರ ಎಲ್ಲಿ ಸಿಗ್ತಾರೆ ಹೇಳ್ರಿ ನಿಮಗೆ? ನಮ್ಮ ಚಿತ್ರೊಳಗೆ ಅಷ್ಟೇ ಸಿಗ್ತಾರೆ. ಅಲ್ಲೋರು ಅವರು ಇರೋ ಚಸ್ಮಾನೆ ಹೊರ್ಸ್ಕೊಂಡು ಹಾಕಕತ್ರ ಅವ್ರು. ಯಾರು ಇವರು? ಹಾಂ ಇವರು. 2.5 ಸರ್ ನಿಮ್ಗೊಂದು ಕ್ವಶನ್ ಸರ್ ನಿಮ್ಮೊಂದು ಕ್ವಶನ್. ಕ್ಲಿನಿಕ್ ಪ್ಲಸ್ ಇನ್ ಮಿಲ್ಕ್ ಪ್ರೋಟೀನ್. ನಾನು ನಿಮ್ಗೆಲ್ಲ ನಮ್ಮ ಫ್ರೆಂಡ್ಸ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಹೇಳ್ತೇನೆ ಅಂತ. ನಾ ಬಂದ್ಬಿಟ್ಟು ಸಂದೇಶ್ MS ಅಂತ ಹೇಳಿ. ಫುಲ್ ಅವಾಗ 6th ಇದ್ದಾಗ ನಾವೆಲ್ಲ ಫ್ರೆಂಡ್ಸ್. ಸೊ ತುಂಬ ಸೈಲೆಂಟ್ ಅಂದ್ರೆ ಸೈಲೆಂಟ, ಮತ್ತು ಟಾಪ್ ಒಳಗಿದ್ದ ಟಾಪರ್ ಇದ್ದವ. ಸೊ ಇವ ಬಾಗಯ್ಯ ಹಿರೇಮಠ ಅಂತೇಳಿ ನಮ್ಮೂರು ಮಗ್ಗಲ್ಕಿನವ. ಸೊ ಅಂದ್ರೆ ಬಿಜಾಪುರದವನು ಇವನು. ಅಲ್ಲದಾರಲ್ಲ ಗುರೂಜಿಯವರು ಶ್ರೀಕಾರ್ ಅವರು ಸಹ ನಮ್ಮೂರವರೇ, ಅಂದ್ರೆ ನಮ್ಮೂರ ಪಕ್ಕದವರು. ಗುರು ಇವರು ಸಹ ನಮ್ಮ ಡಿಸ್ಟಿಕ್ ಅಂದ್ರೆ ನಿಮ್ಗೆ ಬಂಗಾರ ಅಂಗಡಿ ಮಾಲಕ ಸೌಕಾರರು. ಇಲ್ಲಿಗ ದೇವರಿಪ್ಪರಿಗೆ ಬಿಜಾಪುರ. ಇವರು ಅವರು ದೇವರಿಪ್ಪರಿಗೆ, ಇವರು ಹೂವಿನಿಪ್ಪರಿಗೆ, ಇವರು ಕುದುರೆ ಸಾಲೋಡ್ಗೆ. ಇವ್ರು ಕುದುರೆ ಸಾಲೋಡ್ಗೆ ಬೈ ಗುಲ್ಬರ್ಗ ಕಲೀಲ್ ಅಂತ ಹೇಳ್ತಾರೆ. ಇವ್ರಿಗ ಪ್ರೆಸೆಂಟ್ ಮಂಡ್ಯದಾಗ ಓದಾಕತ್ತಾರ. ಇವ್ರದ್ದು ಮುಗಿತ ಡಿಗ್ರಿ. ನಾನು ಅನಿಸ್ಬಿಟ್ರಿ ಇವ್ರದ 3 ವರ್ಷ BCA ಮಾಡಿದ್ರಲ್ರಿ. ಅವ್ರೇನೋ ಬಿಸ್ನೆಸ್ ಮಾಡಿದ್ರು. ಇವ್ರು ಪ್ರಶಾಂತ್ ಅಂತೇಳಿ ಇಂಜಿನಿಯರಿಂಗ್ ಮಾಡಕತ್ತಾರ. ಅವ್ರ ಶಾಪುರ್ದವ. ಮತ್ತೆ ಇನ್ನೊಂದು ಸ್ವಲ್ಪ ಜನ ಬರ್ತಾರೆ ಅಂತ ಆಮೇಲೆ ಅವ್ರನ್ನೂ ತೋರಿಸ್ತೇನೆ ಅಂತ. ಇವಾಗ ಪ್ರೆಸೆಂಟ್ ಊರಲ್ಲಿ ಇಂಜಿನಿಯರಿಂಗ್ ಓದಾಕತ್ತಾರ. ಸೊ ನೆಕ್ಸ್ಟ್ ಇನ್ಯಾರು ಹೇಳಿಲ್ಲ, ಇವನು ಸಂದೇಶ್ ಅಂತ ಹೇಳಿದೆಲ್ಲ. ಸೊ ಅವ ಇಲ್ಲೇ ಲೋಕಲ್ ಬೆಂಗಳೂರ್ದವ. ಇವತ್ತು ಅವ್ರ ಬರ್ಡೇ ಐತಿ. ಗುರು ಅವರು ಸಹ ಇಂಜಿನಿಯರಿಂಗ್ ಮಾಡ್ಯಾರ ಸುರ್ಪುರದಾಗ. ಶ್ರೀಕರ್ ಅವ್ರದ್ದು ಅಂತ ಹೇಳಿ ನಂದು ಮಾಡಿ ನಾನು ಇಂಜಿನಿಯರಿಂಗ್. ಇವನು ತುಂಬಾ ನಾಚ್ಕೊಂತಾನೆ, ಏನು ಅನ್ಕೋಬೇಡ್ರಿ. ಸೊ
ಎಲ್ಲಿ ಫೇಮಸ್ ಕೇಸರಿ ಶಾವಿಗೆ ಹಾಕತ್ತಾರ. ಸೊ ಇವತ್ತು ನಾವೆಲ್ಲ ಒಂದು ಮೀಟಪ್ ಇಟ್ಕೊಂಡೇವಿ. ನೋಡೆಲ್ಲ ನೋಡ್ಬೇಕು ಹೇಳ್ತೇನಂತ ಇವತ್ತು ಮಾಡೋ ಎಂಜಾಯ್ಮೆಂಟ್ ಆಗಿರ್ಬೋದು, ನಮ್ದೆಲ್ಲ ಏನೇನು ಮಾಡ್ತಿದ್ವಿ ಏನೇನು ಅಂತೇಳಿ. ಬ್ರೋ ಇದ್ರ ಅರ್ಥ ಏನು? ಅದು ಅರ್ಥ ಡಬಲ್ ಟ್ರಯಾಂಗಲ್ ಅಲ್ಲ, ಇವ್ರಿಗೆ ಒಂದೇನು ಸಿಚುವೇಶನ್ ಏನಾಗಿದೆ ಅಂದ್ರೆ, ಇವ್ರು ಎಕ್ಸಾಮ್ ಬರೀತಿರ್ಬೇಕಾದ್ರೆ ಅಲ್ಲಿ ವೈವಕ್ಕಳವ್ರು ಇರ್ತಾರೆ ನೋಡಿ, ಎಕ್ಸ್ಟರ್ನಲ್ ಬಂದವರು, ಇದು ಏನಕ್ಕೆ ಹಾಕ್ಸಿದ್ಯಾ, ಇದ್ರ ಅರ್ಥ ಏನು ಅಂತ ಕೇಳಿದ್ರೆ ಇಷ್ಟ ಆಯ್ತು ಹಾಕ್ಸಿರಿ ಅಂತ ಹೇಳ್ತಾರೆ. ಇದರಲ್ಲಿ ಏನೋ ಒಂದು ಅರ್ಥ ಐತೆ. ಅಂತ ಐತೆ ನನಗೆ ಗೊತ್ತಿಲ್ಲ. ಇದು ದೋಸ್ತಿ ಅಂದ್ರೆ ಇದು ನಾ ಕೊಡಿಸಿದ್ದಲ್ಲ ನಿನಗತ್ತಾ. ನೋಡಕತ್ತಿಲ್ಲ ಈ ಫೋಟೋ ಒರಿಜಿನಲ್ ಅದು ರೀಲ, ಇದು ರಿಯಲ್. ಈಗ ಫೋಟೋದಾಗ ನೋಡತ್ತಿರಲ್ಲ, ಅವ್ನಿಗೆ ಲೈವ್ ತೋರಿಸ್ತೀನಿ ನೋಡ್ರಿ. ಸೊ ನೀವೇನು ನೋಡಕತ್ತಿಲ್ಲ, ಇನ್ನೊಬ್ಬ ನಮ್ಮ ಫ್ರೆಂಡ್ ಕೌಶಿಕ್ ಅಂತ ಹೇಳಿ. ಸೊ ಏನು ನಮ್ಮ ಜೊತೆ ಸ್ಟಡಿ ಮಾಡೋದು. ಇದಾಗಿತ್ತು ನಮ್ದೆಲ್ಲ ಗ್ರೂಪ್, ಫ್ರೆಂಡ್ಸ್ ಗ್ರೂಪ್. ಸೊ ಗೊತ್ತಾ? ಟಾಸ್ಕ್ 3 ಸೆಕೆಂಡ್ ಒಳಗೆ ಇವ ಇದನ್ನ ಮಡಿಸ್ಬೇಕು. ಮಡಿಸಿದ್ರೆ ನಾವು ಇಲ್ಲಿ ಕೆಲಸ ಕೊಡಿಸ್ತೀವಿ, ಇದಂತೂ ಗ್ಯಾರಂಟಿ. ಸೊ ಓಕೆ, ಅವನೇ ಇಂಟರ್ನ್ಶಿಪ್ ಇದು ಕಾಲೇಜ್ ಮುಗಿದ್ಮೇಲೆ ಓಪನ್ ಮಾಡೋದು. ಓಕೆ ಮತ್ತೆ ಹಂಗೆ ತೋರಿಸ್ತಾರೆ, ಜಿಪ್ಪು ತೆಗೆದಿರ್ಬೇಕು. ಇಲ್ಲ ಓಕೆ ಇಷ್ಟೇ ಸರ್. ಹಾಂ ರೆಡಿ. 1 2 3 ಸ್ಟಾರ್ಟ್. ಹಾಂ ಓ ವಾವ್, 2 ಸೆಕೆಂಡಲ್ಲಿ ಇವರು ಈ ಕೆಲಸ ಮಾಡಿಬಿಟ್ರು. ಸೊ ಅದಕ್ಕೆ ಓಕೆ, ನೀನು ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನ ಇವರು ಕಂಪ್ಲೀಟ್ ಮಾಡಿ ಇವಾಗ ಮುಂದೆ ಒಂದು ಇದು ಕೊಟ್ಟಿದ್ದು. ಈ ಪ್ಯಾಂಡಿನಿಗೆ ಬಿಲ್ ಮಾಡಿಸ್ಕೊಂಡು ಹೋಗ್ಬಿಡು. ನೀವು ಆಮೇಲೆ ಕೇಳಬೇಡ್ರಿ ಏನಿದೆ ನಿಮ್ಮ ಗ್ರೂಪ್ನಾಗ ಬರೀ ಹುಡುಗರು ಅಟ್ಟೆ ಇದ್ರಿ, ನಾ ಹುಡುಗಿಯರಿಲ್ಲ ಅಂತೇಳಿ. ಯಾಕಂದ್ರೆ ನಾವು ಕಲ್ತಿದ್ದೆಲ್ಲ ಮಠದಾಗಲ್ಲ. ಸೊ ಅದಕ್ಕೆ ಯಾವುದೇ ರೀತಿ ಹುಡುಗಿಯರು ಇರಲಿಲ್ಲ. ಸೊ ಹಿಂಗಾಗಿ ನಮ್ಗೆ ಭಾಗ್ಯ ಇಲ್ಲ. ಅಂದರೆ ಆ ಒಂದು 6th ಅಲ್ಲಿ 4 ಇವರೆಲ್ಲ 10th. ನೀವು ಅನ್ಕೋಬೇಡ್ರಿ, ಈ ಗ್ರೂಪಲ್ಲಿರೋರಿಗೆ ಹುಡುಗಿರಿಲ್ಲ ಅಂತ ಅನ್ಕೋಬೇಡ್ರಿ. ಇಲ್ಲಿ ಇದಾನಲ್ಲ ಇವನಿಗೆ 4 ಜನ ಹುಡುಗಿರು, ಇವನಿಗೆ 4 ಜನ. ಆ ಕಡೆ ದಂಡಿಲ್ ಇದಾನಲ್ಲ, ಆ ಕಡೆ ಲಾಸ್ಟ್ ನನ್ನ ಮೇಲೆ ಬಂದ್ಬಿಟ್ಟು ಅಲ್ಲೇ ಲಾಸ್ಟ್ ಅದಲ್ಲ. ಅವನಿಗಂತೂ ಕೇಳಕ್ಕೆ ಹೋಗ್ಬಿಟ್ಟು ಪ್ರತಿ ಸಲ ಫೋನ್ ಮಾಡಿದಾಗ ಬಿಸಿ ಅಂದ್ರೆ ಬಿಸಿ. ಇವ್ನು ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ, ನೀವೇ ಕಮೆಂಟ್ ಎಲ್ಲ ಹಾಕಿ. ನೀವು ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ಯಾರು ಹುಡುಗಿಯರ ಅಂತ. ನೀವು ಕಮೆಂಟ್ ಹಾಕಿರೋ ನೀವು ಇವನಿಗೆ ಹುಡುಗಿರ್ ಕಾಟ ಜಾಸ್ತಿ ಆಗಿ ಇವನು ಬೆಂಗಳೂರಲ್ಲಿ ಕಾಲೇಜ್ ಅಡ್ಮಿಷನ್ನೇ ಮಾಡಲಿಲ್ಲ. ಸೊ ಅದಕ್ಕೆ ಬೇರೆ ಕಡೆನೇ ಮಾಡ್ಬಿಟ್ಟು ಅವನು ಅಲ್ಲಿ ಸಂದೇಶ್ ಅಂತ ಹೇಳಿದಲ್ಲ, ಅಲ್ಲಿ ಸಂದೇಶ್ ಹೇಳಿದೆ ವಿಡಿಯೋ ಸೇ ಹಾಯ್. ಅವನೇ ಹೇಳಿದಲ್ಲ, ನಿಮ್ಗೆ ಯಾವಾಗಲೂ ಬಿಸಿ ಇರ್ತಾನೆ, 24 ಗಂಟೆ ಫೋನ್ ಮಾಡಿದ್ರೆ ಬಿಸಿನೇ ಇರ್ತಾನೆ ಅವನು. ಇದ್ರ ನಂಬರ್ ಕಮೆಂಟಲ್ಲಿ ಹಾಕಿರ್ತೀನಿ, ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವ್ನ ನಂಬರು. ನೀವು ಫೋನ್ ಮಾಡಿ ನೋಡ್ರಿ, ಬಿಸಿ ಇರ್ತಾನೆ. ಕೌಶಿಕ್ ಅಂತ ಹೇಳಿ ಅವಾಗಲೇ ಹೇಳಿದೆ, ಟಾಪರ್ ನಮ್ಮ ಇದರಲ್ಲೇ ಒಂದು ಟಾಪರ್. ಇವಾಗ ಇರೋದ್ರಲ್ಲೇ BMS ಕಾಲೇಜಲ್ಲಿ ಇರೋದು ಅವನೇ, ಜೀನಿಯಸ್ ಅವನೇ ಎಲ್ಲ. ಸೊ ಹಿಂಗಾಗಿ ಫ್ಲೇವರು ಟಾಪರ್ ಎಲ್ಲ ಅವನೇ. ನಮ್ಮ ಗ್ರೂಪಲ್ಲಿ ಹ್ಯಾಂಡ್ಸಮಲ್ಲಿ ಆಗಲಿ ಇದ್ರಲ್ಲಾಗಲಿ ಅಂತಂದ್ರೆ ಏನು ಅಲ್ಲಿಗೇನು ಹೋಗೋದಿಲ್ಲ. ನೋಡಿದ್ರಲ್ಲ ಅವನು ಶ್ರೀಕಾರ್ ಹಿರೇಮಠ ಅಂತ ಹೇಳಿ ಹೇಳಿದೆಲ್ಲ ನಿಮ್ಗೆ ಮೊದಲೇ ಹೇಳಿದೆ, ಬಿಜಾಪುರದವ ಅಂತ. ಹಂಗೆ ಸ್ಮಾರ್ಟ್ ಹೆಂಗದ ನೋಡ್ರಿ, ಕಡೆಗೆ ಆದ್ರೆ ನಾ ಇಲ್ಲೇ ಎಲ್ಲ ಕಡೆ ಏನಾಗ್ತದೆ ನಿಂಗೆ ಒಮ್ಮೆ ಗುರುವರು ಏನು ಹೇಳ್ಬೇಕು. ಗುರುವ್ರು ಇವ್ರು ಹೇಳಿದ್ರಿ ಬಂಗಾರ ಅಂಗಡಿ ಆಗ್ತಾರೆ, ಇಲ್ಲಿ ಕೈಯಾಗ ಕಾಣತಿಲ್ಲ ಮುರ ತೋರಿಸಿ ಪ್ರೂಫ್ ಇದು. ನಮ್ಗೆ ಬಂಗಾರ ಅಂಗಡಿ ಇದ್ದಿದ್ರೆ ತೋರ್ಸ್ಕೊಳಕ್ಕೆ ಹಾಕೊಂಬಂದ ನಾವು. ಫುಲ್ ಶ್ರೀಮಂತ ನಮ್ಮ ಗ್ಯಾಂಗ್ ಅಲ್ಲಿ ಇವನೇ ಇರೋದು. ಇವನೇ ರಿಚ್ ಕಿಡ್. ಈಗ ರಿಚ್ ಕಿಡ್. ಗೂಗಲ್ ಪಿಕ್ಸೆಲ್ ಅವೈಲೇಬಲ್ ಅದ ಫೋನ್ 7. ಸೊ ಇವತ್ತು ನಿಮ್ಮ ಔಟ್ಫಿಟ್ ಇದ್ದಿದ್ದು ಹೇಳ್ರಿ, ಇದು ಯಾವ್ದು ಶರ್ಟ್ ಲೆವಿಸ್ ಅದ? ಎಷ್ಟು ರೇಟ್ ಹೇಳ್ರಿ? ಅದು ಗೊತ್ತಿಲ್ಲ ಮಚ್ಚ, ರಿವೀಲ್ ಮಾಡಿದ್ರೆ ಹುಡುಗಂದು ಇದ್ರದ್ದು ಹೇಳ. ಇದು 150 ಸುಳ್ಳೆಲ್ಲ ಹೇಳ. ಅದೆಲ್ಲ US ಡಾಲರ್ಸ್ ಅಲ್ಲಿ ಇರೋದು, US ಡಾಲರ್ ಅಷ್ಟೇ. ಊಟ ಮಾಡಿ A few moments later. ಒಂದಿಷ್ಟು ಮಂದಿ ಬಂದವರಾಗ ಒಂದಿಷ್ಟು ಮಂದಿ ಹೋದ್ರಿ, ಅಂದ್ರೆ ಒಂದಿಬ್ಬರು ಹೋದ್ರ. ಸೊ ಇಬ್ಬರದಾಗಿ ಇನ್ನು ಉಳಿದವ್ರು ಒಂದು 6 ಮಂದಿ ಇದ್ದೀವಿ. ಇವಾಗ ನೆಕ್ಸ್ಟ್ ಅಂದ್ರೆ ಮೊದಲೆಲ್ಲ ಲೂಲು ಮಾಲಿಗೆ ಹೋಗಿ ನಡ್ಕೊಂಡೆಲ್ಲ ಇದು ಮಾಡಿದ್ವಿ. ಈಗ ನೆಕ್ಸ್ಟ್ ಡಿ ಮಾರ್ಟಿಗೆ ಹೊಂಟೆ, ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ನೋಡ್ಬೇಕು
ಸೊ ಅಲ್ಲೇನ ಬೈ ಏನ ತೊಗೋತಾನತ್ತ. ಸೊ ತೊಗೊಂಡೆಲ್ಲ ಆದ್ಮೇಲೆ ಎಲ್ಲ ಮುಗಿತ್ರೆ ಶಾಪಿಂಗ್ ಗಿಪಿಂಗ್ ಎಲ್ಲ ಮಾಡಿದ್ವಿ. ಬೈ ಏನಾನ ತೊಗೊಂಡಾನ ಅವ್ನು ಎಲ್ಲೇ ಲಗೇಜ್ ಎಲ್ಲ ಐತ್ಲ ಅದ್ರಾಗೆಲ್ಲ ಹಾಕೊಂಡ್ಬಿಟ್ಟಾರ. ಸೊ ಈಗ ನಾನು ಒಂದು ಇದು ತೊಗೊಂಡೆ. ಇವಾಗ ಬಿಲ್ ಕೊಡ್ತೀನಿ ಅಂತ ಹೇಳದ ಕೊಡ್ಲಿಲ್ಲ. ಏನು ನೋಡತ್ತಿರಲ್ಲ ಇವ ರಮೇಶ್ ಅಂತೇಳಿ ನಮ್ಮ ಫ್ರೆಂಡ್. ಸೊ ಇವೊಬ್ಬ ಮಿಸ್ ಆಗಿತ್ತು ಇದ್ರಾಗ, ಎಲ್ಲ ಇವೊಬ್ಬ ಸಿಕ್ಕಿವಾಗ. ಸೊ ರಮೇಶ್ ಅಲಿಯಾಸ್ ರಮೇಶ್ ಅಣ್ಣ. ಫೈನಲಿ ನಾವು ಇವತ್ತು ಸ್ಯಾಂಡೇ ರೂಮಿಗೆ ಬಂದೇವ. ಬರ್ಡೇ ಸೆಲೆಬ್ರೇಷನ್ ಇತ್ತು. ಬರ್ತ್ಡೇ ಕೇಕ್ ಇಲ್ಲ ದಂಡಿ ಬರ್ಡೇ ಬಾಯ್. ಮತ್ತು ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ಅದು ಸ್ಪೆಷಲ್ ಏನಂದ್ರೆ 25th ಅದ ಅಪ್ಪ ಮನಸ್ಸು ಹಂಗೆ ಒಂದು ಕಲ್ನಾಗ 2 ಅಕ್ಕಿ ಹೊಡಿತೀವಿ ಅಂದಂಗಲ್ಲ. ಸೊ ಹಂಗಾಗಿ ಒಂದು ಇವತ್ತು ಬರ್ಡೇ ಪ್ಲಸ್ ಎಲ್ಲ ಇದೆ. ಸೊ ಇದೆಲ್ಲ ಮಾಡಕತ್ತ ಊಟಬಾರ್ದಾಗಿತ್ತು ಊಟ ಅವಾಗ ಪಾಪ ಮನೇಲಿದ್ದೀವಿ ಸಾಕಷ್ಟು ಮಾತಾಡೋಣ ಅಂತ. ಸರ್ ನಮಸ್ತೆ ಸರ್. ಸರ್ ನೀವು ಏನಾದ್ರು ಹೇಳ್ರಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಬಗ್ಗೆ ಒಳ್ಳೆ. ಆಮೇಲೆ ನಿಜವಾಗಿದ್ದು ಹೇಳ್ರಿ ನಿಮ್ಮ ಮನಸ್ಸಿನಾಗ ಬರೋ ಸ್ಕೂಲಲ್ಲಿ ಸ್ಕೂಲಲ್ಲಿ ಸಿಲಿಕಾನ್ ಇದ್ರದ್ದು ಅವ್ರನ್ನೇ. ಸ್ಟೂಡೆಂಟ್ ಆಫ್ ಅವಾರ್ಡ್ ಅವನಿಗೆ ಬಂದಿತ್ತು. ಸ್ಟೂಡೆಂಟ್ ಆಫ್ ಅವಾರ್ಡ್ ಇದು ನಮ್ಮ ಸ್ಕೂಲಿಂದ 6th ಅಲ್ಲಿ ಇದ್ದಾಗ ಅವನಿಗೆ ಬಂದಿತ್ತು. ಎಕ್ಸಾಕ್ಟ್ಲಿ ಲಂಡನ್ ಬೀಚ್ಗೆ ಹೋದಾಗ ನೋಡ್ರಿ ಇದು ತೋರಿಸ್ತೀನಿ. ಇಲ್ಲಿರೋದು ಇವನೇ ನೋಡ್ತಿರಲಿಲ್ಲ ಇವನೇ ಅಲ್ಲಿರೋ. ಏನಾಗಲ್ಲ ಬಿಡ. ಸುಮ್ಮನೆ ದೊಡ್ಡ ಕೈ ಮಾಡಬಾರ್ದು ಸುಮ್ಮನೆ ನಾವು ಅಷ್ಟೇ. ನಾನೇನು ದೊಡ್ಡ ಸ್ಪೀಕರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತ. ಟೈಮ್ ನೋಡ್ರಿ ಈಗ 12:58 ಆಗೈತಿ. ಸೊ ಅದು ಮೆಮೊರಿ ಇನ್ನೂ ಮುಗ್ದಿಲ್ಲ ಅಷ್ಟೆಲ್ಲ. ಅದು ಎಷ್ಟೊತ್ತಾಕೈತಿ ಗೊತ್ತಿಲ್ಲ. ಸೊ ಇನ್ನೂ ಸಹ ಒಂದು ಮೆಮೊರಿ ಆಗಿರಲಿ. ಇನ್ನೊಬ್ಬ ಹೋಗ್ಯಾನ ಲೆಜೆಂಡ್ ಗಾಡಿ ತರಕತ್ತೇಳಿ ಹೋಗ್ಯಾನ. ಒಂದು ಭಾಳ ಅದ ಹುಳನೇ ಭಾಳ ಅದಾವ. ಇಂತೇಳ ಮಕ್ಕೊಂದವ್ರು ಹೇಳ್ತಾರೋ ಅಂದ್ರು ತರಕ್ ಹೋಗ್ಯಾನ್ರಿ. ಇಲ್ಲಿ ತೋರಿಸ್ತೇನೆ ನಾವು ಬಂದು ಅಲ್ಲಿ ಬೆಲ್ಲಿನ ಮನೆ ಬರತ್ತಿಲ್ಲ, ಲೈಟಿಂಗ್ ಎಲ್ಲ ಕಾಣತಿಲ್ಲ. ಬರತ್ತ ಸೌಂಡ್ ಮಾಡ್ದ ತೋರಿಸ್ತೀನಿ ನಾನು ನಿಮ್ಗೆ. ಬಂದ್ ನೋಡ್ರಿ ಹೇಳಿದ್ದೆಲ್ಲ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಹೇಳಿದ್ದೀವಿ ನಾವು. ನೋಡ್ರವ ನೀವೇನು ಹೇಳ್ತೀರಿ ನೀವೇನು ಅನಿಸ್ತದ ಅದು ಹೇಳ್ರಿ ಒಂದ್ಸಲ. ಸೊ ಇನ್ನೂ ಇದ್ರಾಗ ಒಂದು ಸ್ವಲ್ಪ ಜನ ಬಂದವ್ರು ಹೋಗ್ಬಿಟ್ಟಾರ, 1-2-3 ಜನ. ಸೊ ಓಕೆ ಗಾಡಿ ಹೊಡಿತಾನಂತ್ರಿ. ಈಗ ಗಾಡಿ ಹೊಡಿತಾನೋ ಇವನಿಗೆ ಗಾಡಿ ಹೊಡಿತೈತೆ ಏನೋ ಗೊತ್ತಿಲ್ಲ. ನನ್ನ ಕೈಲಿ ಆಯ್ತಾ ಇಲ್ಲ. Eternity later. ಅಲ್ಲ ಮುಂಜಾನೆ ಎದ್ದಾರಿ ಫೋನ್ ನೋಡ್ಕೊತ ಕೂತವ್ರು. ಒಂದರೆ ಮಾತಾಡೋ ಸುಮ್ಮ ಹಂಗಾದ್ರೆ ಹೆಂಗೆ ಮಾತೇನೆಲ್ಲ ಆಯ್ತು ಅಣ್ಣ ಈಗ ಬಂದ ನನ್ನ ಮ್ಯಾಗೆ ಬರ್ತಿರಲ್ಲ ಊಟ ಮಾಡತ್ತೀನಿ. ಟೈಮ್ ಎಷ್ಟಾಗೈತ್ಲಿ ಹೇಳಲ್ಲ ಹೇಳ ಏನಿದೆ. ಊರಿಗೆ ಮನಿಗೆ ಮಗ ಆಗಿಲ್ಲ, ಊರಿಗೆ ಹಣ ಆಗಿಲ್ಲ. ಇದು ಭಾರ ಈಗ ಟೈಮ್ ಏನ ಮಕ್ಕೊತ ನೋಡ್ರಿ. ಟ್ಯಾಗ್ ಮಾಡ್ರಿ ಇದ್ದವ್ರು ಯಾರೇ ನಿಮ್ಮ ದೋಸ್ತರು ಮಕ್ಕಳು ಇದ್ದಾರೆ. ಕುಂಭಕರ್ಣನ ವಂಶಸ್ಥ ನೋಡ್ರಿ ಇವನು ಒಬ್ಬ. ಓಕೆ ಗಾಯ್ಸ್, ಇದಾಗಿತ್ತು ನಮ್ಗೆಲ್ಲ ಫ್ರೆಂಡ್ಸಿಂದು ಸೇರಿ ಮಾಡಿ ಮಾತಾಡೋದು ಮತ್ತು ನಮ್ಮ ಮೆಮೊರೀಸ್ ಎಲ್ಲ ಮಾಡೋದೈತೆ ಮುಗಿತು. ಎಲ್ಲ ಮನೆ ಹೊಂಟಾರ. ಸೊ ಅದಕ್ಕೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಒಳಗೆ ಮತ್ತೇನಾದ್ರೂ ಮೀಟ್ ಆದ್ರೆ ಮತ್ತೆ ನಿಮ್ಮ ಮುಂದೆ ಎಲ್ಲ ಹೋಗ್ತಿರ್ತೀವಿ ಅಂತ. ಯಾರ್ಯಾರು ಹೊಸ ನೋಡಾಕತ್ರಿ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ನಿಮ್ಮ ಫ್ರೆಂಡ್ಸಿಗೂ ಗೊತ್ತಾಗ್ಲಿ ನಿಮ್ಮ ಮೆಮೊರೀಸ್ ಏನಾರಿರುತ್ತೆ, ಏನೇನು ಇದೆಲ್ಲ ನೋಡಿ ರೀಕಾಲ್ ಆಯ್ತಾ ಎಲ್ಲ ಒಂದು ಕಮೆಂಟ್ ಮಾಡ್ರಿ ಅಂತ ಹೇಳಿ ಇವತ್ತು ಇಲ್ಲಿಗೆ ಮುಗಿಸ್ತೀನಿ. ಓಕೆ.